ಕೊರಗ ಅಲ್ಲಿನ ಒಂದು ಕ್ರಿಯೇಷನ್ಗೆ ತಮಗೆಲ್ಲರಿಗೂ ಅಕ್ಕರೆ ಸ್ವಾಗತ. ನಾನ್ ನಿಮ್ ಕಾವೇರಿ ರೀ ಬಿಜಾಪುರದಿಂದ. ಹೆಂಗದಿರಿ ಎಲ್ಲಾರು? ಎಲ್ಲಾರು ಆರಾಮದಿರಿ ಅಂತ ತಿಳ್ಕೊಂಡಿನಿ. ಹೆಂಗು ಹೊಸ ವರ್ಷನ್ ಬರಾಕ್ತದ, ಎಲ್ಲಾರು ಆರಾಮಾಗಿ ಇರಿ. ವಿಶ್ ಯು ಹ್ಯಾಪಿ ನ್ಯೂ ಇಯರ್ ನಿಮಗೆಲ್ಲರಿಗೂ. ನೋಡ್ರಿ ಈಗ ಟೈಮ್ ಎಷ್ಟಾಗ್ಯದ ಗೊತ್ತೇನ್ರಿ? 9 ಗಂಟೆ ಆಗ್ಯದ. ಇಷ್ಟೊತ್ತು ಯಾಕ್ರಿ ಅಂತ ಕೇಳ್ತೀರೇನ್ರಿ? ಯಾಕಂದ್ರ ರೀ ಇವತ್ತ ಎಲ್ಲಾ ಅಡಿಗೆ ಮಾಡಿ ಮಕ್ಕಳಿಗೆಲ್ಲ ಟಿಫಿನ್ ಕಟ್ಕೊಟ್ಟು ಸ್ಕೂಲ್ಗೆ ಕಳಿಸಿದೇರಿ ನಾನು. ಇದು ಯಾವಾಗಿಂದದ ವಿಡಿಯೋ ಅಂದ್ರ ರೀ ಡಿಸೆಂಬರ್ 24ನೇ ತಾರೀಕಿಂದ ಅದ ನೋಡ್ರಿ. ಹಿಂಗಾಗಿ ಅವ್ರಿಗೆಲ್ಲ ಕಳಿಸಿ ಮಾಡಿ ಹೊರಗಿಂದ ಒಳಗಿನ ಕಸ ಹೊಡೆದು ಪರಿಶಿ ಎಲ್ಲ ಆವರಿಸ್ಕೊಂಡು ಇದು ಮಾಡ್ಬೇಕಾದ್ರೆ ಲೇಟೇ ಆಯ್ತು. ಇವತ್ತು ಸ್ವಲ್ಪ ನಳ ಬಂದಿದ್ವು ರೀ. ದಿನಾಲು 8 ಅನ್ನೋದ್ರಾಗ ಹೋಗ್ಬಿಡ್ತಿದ್ದು ನಳ ಬಂದು. ನನಗ ಹೊರಗೆಲ್ಲ ಅಂಗಳಕ್ಕೆಲ್ಲ ನೀರ್ ಹೊಡ್ಯಾಕ ಇದನ್ನ ಸಿಗ್ತಿದ್ದಿಲ್ಲ ನೀರ್ ಹೊಡಿಬೇಕಂದ್ರ. ಅದ್ರ ಸಲುವಾಗಿ ನೀರು ಇದ್ದು ರೀ. ಎಲ್ಲ ಕಾಂಪೌಂಡ್ ಒಳಗೆಲ್ಲ ನೀರ್ ಹೊಡೋದು ಎಲ್ಲ ಸ್ವಚ್ಛ ಮಾಡಿದೆ ರೀ. ಸ್ವಚ್ಛ ಮಾಡೋದ್ರೊಳಗೆ ಮೈ ಎಲ್ಲ ತೊಯ್ಸ್ಕೊಂಡ್ಬಿಟ್ಟೆ ನೋಡ್ರಿ. ಅದಕ್ಕೆ ಎಲ್ಲ ಥರ ಸ್ವಚ್ಛ ಮಾಡಿ ಇದು ಮಾಡಿದ್ರು ಮನಸ್ಸಿಗೆ ಸ್ವಲ್ಪ ನಿರಾಳ ಅನಿಸ್ತೈತ್ರಿ. ಡಸ್ಟ್ ಭಾಳ ಅನಿಸ್ಲಿಕ್ಕತ್ತಿತ್ತು. ಎಲ್ಲ ಮೈನ ತೊಯ್ದೋಯ್ತು. ಹಾಗಾಗಿ ಎಲ್ಲ ಒಳಗಿಂದ ಹೊರಗಿಂದೆಲ್ಲ ಸ್ವಚ್ಛ ಮಾಡಿ ಈಗ ರಂಗೋಲಿ ಹಾಕಾಕತ್ತೇನೆ ರೀ. ಇವತ್ತು ಏನು ಅಡುಗೆ ಮಾಡಿದ್ಯಪ್ಪ ಅಂದ್ರೆ ರೀ ಚಪಾತಿ ಮತ್ತು ಮುಕುನಿ ಬೇಳೆ ಪಲ್ಯ ಮಾಡಿ ಕಳ್ಸೀನಿ ರೀ ನನ್ನ ಮಕ್ಕಳಿಗೆ. ಅವರಿಬ್ರು ಹೋಗ್ಯಾರ. ಹಿಂಗಾಗಿ ಈಗ ರಂಗೋಲಿ ಹಾಕಾಕತ್ತೀನಿ ನೋಡ್ರಿ. ಮತ್ತು ನಿಮ್ಮಲ್ಲಿ ಏನೆಲ್ಲ ವಿಶೇಷ ಮಾಡಿರಿ ಇವತ್ತು? ಮತ್ತು ಇವತ್ತು ನಾನು ಚಪಾತಿ ಮಾಡಿದೆ ರೀ. ಚಪಾತಿ ಮಾಡಕ್ಕೆ ಹೋದೆ ರೀ, ಸ್ವಲ್ಪ ಅದು ಹಿಟ್ಟು ದಪ್ಪಾಗಿಬಿಟ್ಟಿತ್ತು ರೀ. ಹಿಂಗಾಗಿ ಚಪಾತಿ ಸರಿ ಬರ್ಲಿಲ್ರಿ. ಅವ್ರ ಟಿಫಿನ್ ಪೂರ್ತಕ್ಕೆ ಒಂದು 5-6 ಚಪಾತಿ ಮಾಡಿದೆ ರೀ. ಉಳ್ದದ್ದು ಮಾದ್ಲಿ ಮಾಡ್ಬೇಕಂತೇಳಿ ಇಟ್ಟೀನಿ ರೀ. ಅದು ಹೆಂಗೆಲ್ಲ ಮಾಡ್ತೀನಿ ಅಂಥೇಳಿ ನಿಮಗೆ ತೋರಿಸ್ತೀನಿ. ಪೂರ್ತಿ ರೆಸಿಪಿ ಇದ್ರೊಳಗೆ ಬಂದಿಲ್ಲ. ನಿಮಗೆ ಮಾದ್ಲಿ ರೆಸಿಪಿ ಬೇಕಂತಂದ್ರೆ ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಅದ್ರೊಳಗೆ ಬರೀ ಪೂರ್ತಿ ಮಾದ್ಲಿ ವಿಡಿಯೋನ ಇರ್ತೈತಿ ರೆಸಿಪಿದು, ಅದನ್ನ ಅಲ್ಲಿ ನೋಡ್ರಿ. ಈಗ ರಂಗೋಲಿ ಹಾಕಿದ್ಮೇಲೆ ಮಾದ್ಲಿದು ಮಾಡ್ತೀನಿ ರೀ. ಯಾಕೆ ಮುಂಜಾನೆ ಅಡುಗೆ ಮಾಡಕ್ಕೆ ತೋರ್ಸೋದು ಆಗಿಲ್ರಿ ನಿಮ್ಗೆ ವಿಡಿಯೋ ರೀ. ಯಾಕಂದ್ರೆ ಬೆಳಿಗ್ಗೆ ಅಂದ್ರೆ ಭಾಳ ಕೆಲಸ ಇರ್ತದ. ಅದ್ರಾಗ ಈ ಫೋನ್ ಅಂದ್ರೆ ಯಾರೇ ಒಬ್ರು ಹಿಡ್ಕೋಬೇಕು. ಯಾಕಂದ್ರೆ ಒಮ್ಮಿದೊಮ್ಮೆ ಬಂದಾಗ್ಬಿಡ್ತದ. ಹಿಂಗಾಗಿ ಅದ್ರ ಮೇಲೆ ಲಕ್ಷ ಕೊಟ್ಕೊಂತ ಕೆಲಸನೇ ಲಘು ಆಗೋದಿಲ್ಲ. ಅವರಿಬ್ಬರಿಗೆ ಸ್ಕೂಲ್ಗೆ ಲೇಟ್ ಆಗ್ತೈತಿ ಚಿನ್ನು ರಾಜುಗೆ ಅಂಥೇಳಿ ಬೆಳಿಗ್ಗೆ ಇದು ಮಾಡೋಕ್ಕೆ ಆಗಲಿಲ್ಲ ರೀ. ಹಿಂಗಾಗಿ ಅವ್ರಿಗಿಬ್ರು ಕಳಿಸಿದ್ನಿ ಅಂದ್ರೆ ಆರಾಮಾಗಿ ಮಾಡ್ಬೋದು ಅಂಥೇಳಿ ಇಷ್ಟ ತೋರಿಸೀನಿ ರೀ. ಇವತ್ತೇ ಬೆಳಿಗ್ಗೆ ಅಷ್ಟು ಮಾಡಕ್ಕೆ ಹೋಗಲಿಲ್ಲ. ಬರೀ ಏನು ಕಾಯಿಪಲ್ಯ ತಂದಿದ್ದಿಲ್ಲ ರೀ. ಮುಕುನಿ ಬೇಳೆ ತೊಗೊಂಬಂದಿದ್ದೆ. ಮುಕುನಿ ಬೇಳೆ ಇದ್ದು ರೀ. ಹಾಗಾಗಿ ಮುಕುನಿ ಬೇಳೆ ಪಲ್ಯ ಮತ್ತು ಚಪಾತಿ ಮಾಡಿಬಿಡ್ತೀನಿ. ಇನ್ನು ರಂಗೋಲಿ ಹಾಕಿದ್ಮೇಲೆ ಮಾದ್ಲಿದು ಮಾಡ್ತೀನಿ ರೀ. ಈಗೆಲ್ಲ ಸ್ನಾನನೂ ಎಲ್ಲ ಆಗಿಬಿಟ್ಟೈತೆ ನಂದು. ನಮ್ಮ ಮನೆಯವರು ಸ್ನಾನಕ್ಕೆ ಹೋಗ್ಯಾರ. ಇದೆಲ್ಲ ಆದಮೇಲೆ ಅವರು ದೇವ್ರ ದೀಪ ಅದು ಹಚ್ಚಿ ಊಟ ಮಾಡ್ತಾರೆ. ಊಟ ಮಾಡಿದ್ಮೇಲೆ ನಾನು ಸ್ವಲ್ಪ ನಾಷ್ಟ ಮಾಡಿ ಮಾದ್ಲಿದು ಮಾಡ್ಬೇಕು ನೋಡ್ರಿ. ಇನ್ಮೇಲೆ ಅವ್ರಿಗೆ ಏನು ಕೆಲಸದವಂತ ಹೊಂಟಾರಿ. ನಮ್ಮ ಮನೆಯವ್ರ ಹೊರಗೆ ರೆಡಿಯಾಗಿ ಮೊಸರು ಮಾಡ್ಲಕತ್ತಿದ್ರು. ಇಷ್ಟು ಹೊತ್ತನ ಟಿ ವಿ ಒಳಗೆ ಬಿಸ್ನೆಸ್ ನೋಡ್ಕೊತ ಕುಂತಿದ್ರು. ಈ ಟೈಮು ಆಗಿ ಬಿಟ್ಟೈತಿ. ನಾನು ಇಷ್ಟು ರಂಗೋಲಿ ಹಾಕಿ ಸ್ವಲ್ಪ ಅವರಿಗೆ ನಾಷ್ಟ ಕಾಯ್ಕೊಟ್ಟು ನಾನು ನಾಷ್ಟ ಮಾಡ್ಬೇಕು ನೋಡ್ರಿ. ಭಾಳ ಡಿಲೇ ಆಗ್ಲಕತ್ತವ್ರಿ ನಮ್ಗೆ ವಿಡಿಯೋ ಮಾಡ್ಬೇಕಂದ್ರೆ. ಅವ್ರ ಫೋನಿಂದು ಹೆಂಗಂದ್ರೆ ರೀ ಎಲ್ಲ ವಿಡಿಯೋಗಳು ಮಾಡಿ ಅದನ್ನ ಅಪ್ಲೋಡ್ ಮಾಡಿದ್ಮೇಲೆ ಕೆಲವೊಂದು ಅಷ್ಟು ಏನಿರ್ತಾವಲ್ರಿ ಅದನ್ನ ಡಿಲೀಟ್ ಮಾಡಿ ಅಪ್ಲೋಡ್ ಮಾಡಿದ ವಿಡಿಯೋಗಳನ್ನೆಲ್ಲ ಡಿಲೀಟ್ ಮಾಡಿ ಮತ್ತೆ ಹೊಸಾದು ವಿಡಿಯೋ ಮಾಡ್ಬೇಕು ನಾವು. ಹಂಗಾಗಿಬಿಟ್ಟದ. ಯಾಕೆ ಮೊದ್ಲಿನ ಎಲ್ಲ ವಿಡಿಯೋ ಇದ್ರೆ ಇದು ಅಷ್ಟೇ ಫೋನ್ ತಗೊಳ್ದೇ ಇಲ್ರಿ. ಹ್ಯಾಂಗ್ ಆಗ್ಲತ್ತದ. ಹಿಂಗಾಗಿ ಸ್ವಲ್ಪ ಡಿಲೇ ಆಗ್ಲತ್ತವ. ಸ್ವಲ್ಪ ಸಹಕರಿಸ್ರಿ, ಇದು ಲೇಟ್ ಆಗಕತ್ತವ. ದಯವಿಟ್ಟು ಮತ್ತು ನೀವು ಯಾರಾದರೂ ಹೊಸಬ್ರಾಗಿದ್ರಿ ಅಂದ್ರೆ ನಮ್ಮ ಚಾನಲ್ ನೋಡೋರು ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ಲೈಕ್ ಮಾಡ್ಕೊರಿ ಮತ್ತು ಕಮೆಂಟ್ ಹಾಕ್ರಿ. ಏನು ಅನ್ಸಕತ್ತದ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಒಳಗೆ ತಿಳಿಸ್ರಿ. ನಮಗೆ ನಿಮ್ಮ ಕಮೆಂಟ್ ನೋಡಿ ಏನೆಲ್ಲ ಮಾಡ್ಬೇಕು ಅನ್ನೋದು ಐಡಿಯಾ ಬರ್ತದೆ. ಮತ್ತು ನೋಡಿ ಹಂಗೆ ಕೂತ್ರದ ಏನು ಅನ್ಸೋದು ಏನು ಬಿಡ್ತದೆ ನಮಗೇನು ಗೊತ್ತಾಗಂಗಿಲ್ಲ. ದಯವಿಟ್ಟು ಕಮೆಂಟ್ ಮಾಡಿರಿ. ನಾನು ರಂಗೋಲಿ ನೋಡ್ರಿ ಬೆಳಿಗ್ಗೆ ಹಾಕ್ತಿರ್ತೀನಲ್ರಿ, ಯಾವ್ದು ಪಟ್ನ ಯಾವ್ದು ಗೊತ್ತಾಗ್ತೈತೋ ಅದನ್ನೊಂದು ಹಾಕಿಬಿಡ್ತೀನಿ. ಮೊದಲೇ ಯಾವುದೋ ವಿಚಾರ ಮಾಡಿ
ಇದು ಮಾಡ್ಕೊಳಲ್ಲ. ಈ ಸ್ವಲ್ಪ ನಮ್ಗ ಅಂಗಳ ಮುಂದ ಹಾಕೊಳಕ ಸ್ವಲ್ಪ ಜಾಗನೂ ಕಡಿಮೆ ಐತಿ. ಅಲ್ಲೇ ಹೊರಗ್ ಗೇಟ್ ಹೊರಗ್ ಹಾಕ್ಬೇಕಂದ್ರ ಆಗುದೇ ಇಲ್ರಿ. ದಿನ ಯಾವಾಗ್ಲೂ ನೀರೇ ಹೋಗ್ತಿರ್ತಾವಲ್ಲಿ ನಳ ಬಂದಿದ್ದು. ಹಿಂಗಾಗಿ 5 ನಿಮಿಷ ನಿಂದ್ರಂಗಿಲ್ಲ ಅಂತ ಹೇಳಿ ರಂಗೋಲಿ ಇಲ್ಲೇ ಬಾಗಿಲ್ ಮುಂದೆ ಹಾಕೊಂಡ್ಬಿಡ್ತೀನ್ರಿ. ನೋಡ್ರಿ ರಂಗೋಲಿ ಹಿಂಗ್ ಬಂತು ಕಡಿಕ. ಚಂದ ಬಂದೈತಿಲ್ರಿ ರಂಗೋಲಿ. ನಮ್ ರಂಗೋಲಿ ಒಂದು ಲೈಕ್ ಕೊಡ್ರಿ ದಯವಿಟ್ಟು. ಚಂದಾಗಿತ್ತು ನೋಡ್ರಿ ರಂಗೋಲಿ. ಈಗ ನೋಡ್ರಿ ಮಧ್ಯಾಹ್ನ 1 ಗಂಟೆ ಆಗೈತ್ರಿ. ಎಲ್ಲಾ ಅಡಿಗೆ ಎಲ್ಲಾ ಮಾಡಿದ್ವಿ. ಎಷ್ಟೆಷ್ಟ ಹೋದಾವ. ಅನ್ನ ಐತ್ರಿ, ಪಲ್ಯ ಐತಿ, ಸಾರ ಐತಿ, ಮತ್ತ ಚಪಾತಿದ್ ಒಂದ್ 5-6 ಆಗಿದ್ದು. ಇದು ಇಷ್ಟೆಲ್ಲಾ ಹಿಟ್ಟು ಉಳ್ದದರಿ. ಇನ್ನು ಮಾದ್ಲಿ ಮಾಡ್ತೀನಿ. ಮಾದ್ಲಿ ರೆಸಿಪಿ ಮಾಡಿ ತೋರಿಸ್ತೀನಿ. ಅದ್ ಮಾದ್ಲಿ ರೆಸಿಪಿ ಬೇರೆದ್ರೊಳಗ್ ಬರ್ತದ, ನೋಡ್ರಿ ನೀವು. ನೋಡ್ರಿ ಮಾದ್ಲಿ ರೆಡಿನ ಆಗೈತಿ. ಎಷ್ಟು ಚಂದ ಕಾಣ್ಲಕತ್ತೈತಿ ನೋಡ್ರಿ. ನೋಡ್ಲಿಕ್ಕೇನ ಮಾದ್ಲಿ ಬಾಳ ದಿನ ಆಯ್ತ್ರಿ ಮಾಡಿದ್ದಿಲ್ಲ. ಮಾಡ್ಕೊಡು ಮಮ್ಮಿ ಏನ್ರಿ ಸ್ವೀಟ್ ಅಂತೇಳಿ ಇತ್ತೀಚಿಗಂತ್ರ ಶ್ರೀಹರಿ ಬಾಳ ಸ್ವೀಟ್ ತಿನ್ನಂಗ ಆಗಿಬಿಟ್ಟೈತ್ರಿ. ಮೊನ್ನೆ ಅಮಾವಾಸ್ಯೆಗೆ ಹಂಗೆ ಹೇಳಿದ. ಹಿಂಗಾಗಿ ಮತ್ ಹೆಂಗೋ ಇತ್ರಿದು. ಮತ್ ಸ್ಟಾರ್ಟಿಂಗ್ ಹಿಟ್ರಿ ಒಂದಿಷ್ಟು ದಪ್ಪ ಬೀಸ್ಬಿಟ್ಟಿದ್ರು ಅವ್ರು. ಹಿಂಗಾಗಿ ಮಾದ್ಲಿ ಮಾಡಿದಾರೆ. ಚಪಾತಿ ಮಾಡಿದ್ರೆ ಚಲೋ ಅನ್ಸಂಗಿಲ್ಲ ಅಂತ ಹೇಳಿ ಅವು ಒಂದ್ ಸ್ವಲ್ಪ 5-6 ಚಪಾತಿ ಮಾಡಿದೇರಿ. ಉಳ್ದದ್ ಹಿಟ್ಟೊಳಗ ಮಾದ್ಲಿ ಮಾಡಿದಾರೆ. ಆದ್ರ ಬಾರಿ ಬೆಸ್ಟ್ ಆಗಿತ್ರಿ, ಮೆತ್ತಗ. ಅದೆಲ್ಲ ಹೆಂಗ್ ಮಾಡುದು ಅದನ್ನೆಲ್ಲ ತೋರಿಸ್ತೀನಿ ನಾ ನಿಮಗ. ನೋಡ್ರಿ ಈಗ ಸಂಜೆ 4 ಗಂಟೆ ಆಗೈತ್ರಿ. 4:15. ನಮ್ ಶ್ರೀಹರಿನು ಬಂದಾನ. ಸ್ಕೂಲ್ ಒಳಗ ಏನೇನ್ ಆಗೈತಿ ಅಂತ ಹೇಳಿ ಹೇಳಾಕತ್ತಿದ. ಡಾನ್ಸ್ ಮಾಡೋದದು ಸಾಕಾಗೈತ್ ಮಮ್ಮಿ, ಡಾನ್ಸ್ ಮಾಡಿ ಕಾಲ್ ನುಸಾತಾವ ಅಂತ ಹೇಳತ್ತಿದ್ದ. ಆನ್ಯುವಲ್ ಡೇಗೆ ಅವ್ರಿಗೆ ಡ್ಯಾನ್ಸ್ ಮಾಡ್ಸಕತ್ತಾರ. ಈಗ 5 ಗಂಟೆ ಆಗೈತ್ ನೋಡ್ರಿ. ಕೈಕಾಲ್ ಮುಖದೆಲ್ಲ ತೊಳ್ಕೊಂಡು ಶ್ರೀಹರಿ ಹೋಮ್ವರ್ಕ್ ಮಾಡ್ಲಕತ್ತಾನ. 6 ಗಂಟೆಗೆ ಅವ್ನ್ ಟ್ಯೂಷನ್ ಐತ್ರಿ. ರೆಡಿ ಆಯ್ತು ನೋಡ್ರಿ. ಈಗ 6 ಗಂಟೆ ಆಯ್ತು. ಟ್ಯೂಷನ್ಗೆ ಹೋಗ್ಲಕ್ಕ ರೆಡಿ ಆಗಕತ್ತಾನ್ರಿ ಶ್ರೀಹರಿ. ಚಿನ್ನೂನು ರೆಡಿ ಆಗ್ಯಾಳ್ರಿ. ಜುಂಬಾ ಕ್ಲಾಸಿಗೆ ಹೋದಳಕಿ ಈಗ ಜಸ್ಟ್. ಈಗ ಶ್ರೀಹರಿ ಹೊಂಟಾನ್ರಿ. ನಮ್ ಚಿನ್ನೂನು ರೆಡಿ ಆಗಿ ದೇವ್ರ ಮುಂದ್ ದೀಪ ಅದೆಲ್ಲ ಹಚ್ಚಿಟ್ಟು ಆಕಿನೂ ಹೋದಳ್ರಿ ಜುಂಬಾ ಕ್ಲಾಸಿಗೆ. ಈಗ ರಾಜುನು ರೆಡಿ ಆಗಿ ಇನ್ಮೇಲೆ ಅವನು ಟ್ಯೂಷನ್ಗೆ ಹೋಗ್ತಾನ್ರಿ. ಹೆಂಗ್ ಟೈಮ್ ಹೋಗ್ತೈತಿ ಅಂತೇಳಿ ಗೊತ್ತಾಗಲ್ಲ ನೋಡ್ರಿ. ಒಟ್ಟೆ ಇವ್ರಿಬ್ರಿಗಿನ್ನ ಕಳಿಸಿ ಮುಂದೆ ಒಂದಿಷ್ಟ ಏನ್ರಿ ಅಡಿಗೆ ಮಾಡ್ಬೇಕಂತ ಹೇಳಿ ಮಾಡೀನ್ರಿ. ಒಂದಿಷ್ಟ ಹುರುಳಿ ಕಾಳ ನೆನಿಸಿಟ್ಟಿದ್ದೀನ್ರಿ. ಅದ್ರದ ಪಲ್ಯ ಮಾಡಿ ಚಪಾತಿ ಮಾಡ್ಬಿಡ್ಬೇಕಂತ ಮಾಡೀನಿ. ಸ್ವಲ್ಪ ಒಂದು 7-8 ಚಪಾತಿ ಆಗ್ತಾವೇನಾರು ಗೊತ್ತಿಲ್ಲ. ಅಷ್ಟು ಚಪಾತಿ ಮಾಡಿ ನೋಡ್ರಿ ಹುರುಳಿ ಕಾಳ ಪಲ್ಯ ರೀ ಇದು ಮಾಡ್ಬೇಕಂತ ಮಾಡೀನಿ. ಬೆಳಿಗ್ಗೆನೆ ನೆನಿಸಿಟ್ಟಿದ್ದೆ ರೀ. ಇತ್ತೂರ್ನ ಒಲಿ ಮೇಲೆ ಹಾಕಿ ಕುದಿಸ್ಬೇಕ್ರಿ. ಕುಕ್ಕರ್ ಒಳಗ್ ಬೇಡ, ಒಲಿ ಮೇಲೆ ಇಟ್ಕೋಬೇಕಂತ ಹೇಳಿ ಮಾಡ್ಲಾಕತ್ತೀನಿ. ಡೈರೆಕ್ಟ್ ಒಲಿ ಮೇಲೆ ಕುದಿಸ್ಕೊಂಡ್ ಬಿಡ್ತೀನ್ರಿ. ಪೂಜೆ ಗೀಜೆ ಎಲ್ಲಾ ಆಗೈತ್ರಿ. ನಮ್ ಚಿನ್ನು ಮಾಡಿ ಹೋಗ್ಯಾಳ ಟ್ಯೂಷನ್ಕ. ಈಗ ಕುದಿ ನೀರೊಳಗ ಇವು ಹುರುಳಿ ಕಾಳ ಹಾಕೊಂಡ್ಬಿಡ್ಬೇಕ್ರಿ. ಹುರುಳಿ ಕಾಳು ಹಾಕೊಂಡು ಅರ್ಧ ತಾಸ್ರಿ ಬೇಕ್ರಿ. ನೀರೊಳಗ್ ಹಾಕೊಂಡು ಕುದಿಸ್ಬೇಕಾರ. ಗಡಿಗೆ ಒಳಗ್ ಕುದಿಸ್ಬೇಕು. ಬೇಕಂದ್ರ ಕುಕ್ಕರ್ದಾಗಾದ್ರ 5-6 ಸೀಟಿ ಒಳಗ ಚಂದಾಗಿ ನುಣ್ಣಂಗ್ ಕುದಿತಾವ. ನಾ ಅಷ್ಟ ಹುರುಳಿ ಕಾಳಿಂದ ರಸ ಪಲ್ಯ ಮಾಡ್ಬೇಕಂತ ಹೇಳಿ ಮಾಡೀನ್ರಿ. ಕುದಿಸಿದ್ರನ ಆಯ್ತು ಇದ್ರ ಮೇಲೆನೆ ಅಂತ ಹೇಳಿ ನನಗೂ ಸ್ವಲ್ಪ ಟೈಮ್ ಇತ್ತ. ಒಲಿ ಮೇಲೆ ಕುದಿಸ್ಬೇಕಂತ ಕುದಿಸಾಕತ್ತೀನ್ರಿ. ನೋಡ್ರಿ ಹಿಂಗ್ ಕುದ್ದಾವ ಈಗ ಹುರುಳಿ ಕಾಳ. ಈಗ ತೆಗೀನ್ರಿ ಇತ್ರನ. ನೋಡ್ರಿ ಕುದ್ದಾವ್ರಿ ಅವ. ಹಂಗ ಅನ್ಸತ್ತ ನಿಮಗ್ ನೋಡ್ಲಕ್ಕ. ಈಗ ಚಂದ ಗಂಜಿ ಬಿಟ್ಟೈತಿ ನೋಡ್ರಿ ಎಷ್ಟ್ ಚಂದ. ಒಂದ್ ಸ್ವಲ್ಪ ಇದನ್ನ ಚಂದ ಹಂಗೆ ಒಲಿ ಬಂದ್ ಮಾಡಿ ಒಂದಿಷ್ಟ ಗುಂಡ್ಕಲ್ದಿಂದ ವರ್ಕೊಂಡಂಗ್ ಮಾಡ್ಬೇಕ್ರಿ. ಯಾಕಂದ್ರ ರಸಪಲ್ಯ ಅಲ್ರಿ. ಒಂದಿಷ್ಟ ಚಂದಂಗಿನಷ್ಟ ಗಂಜಿ ಬಿಟ್ಕಂದ್ರ ಪಲ್ಯ ಟೇಸ್ಟಿ ಆಗಿರ್ತೈತಿ. ನಾ ಹಿಂಗೆ ಮಾಡ್ತೇನ್ರಿ. ರಸಪಲ್ಯ ಮಾಡ್ಬೇಕಂದ್ರ ಉದುರ್ ಬೆಳಿದ ಹುರುಳಿ ಕಾಳು ಮಾಡ್ಬೇಕಂದ್ರ ರೀ, ಕಾಳ ಉದುರು ಕಾಳಿಂದು ಅವಾಗ ಪೂರ್ತಿ ನೀರೇನು ಇರಂಗಿಲ್ರಿ. ಅದಕ್ಕೆ ನೀರೇನು ಹಾಕ್ಬಾರ್ದು. ಉಪ್ಪ ಖಾರ ಅದೇನು ಇದು ಇರ್ತೈತಲ್ರಿ ಉಳ್ಳಾಗಡ್ಡಿದು, ಅದ್ರ ಕೋಟಿಂಗ್ ಹಂಗೆ ಇರ್ಬೇಕ್ರಿ. ಜಾಸ್ತಿ ನೀರಾಗ ಹಾಕಕ್ ಹೋಗ್ಬಾರ್ದು. ಇದಕ್ಕ ರಸಪಲ್ಯ ಅಂದ್ರ ಸ್ವಲ್ಪ ನೀರಾಗಿ ಇದ್ರನ ಟೇಸ್ಟಿ ಆಗ್ತೈತ್ರಿ. ನೋಡ್ರಿ ಈಗ ಇಷ್ಟ ಹರ್ಕೊಂಡಿನಿ. ಹರ್ಕೊಂಡೀಗ ಒಗ್ಗರ್ಣಿ ಹಾಕ್ತೇನ್ರಿ ಹುರುಳಿ ಕಾಳು ಪಲ್ಯಕ್ಕ. ಸ್ವಲ್ಪ ಬೊಗಣಿಕಾಯನ ರೀ ಅದ್ರೊಳಗೆ ಎಣ್ಣೆ ಹಾಕೋಬೇಕ್ರಿ. 2 ಸ್ಪೂನ ಹಾಕೊಂಡು ಅದು ಎಲ್ಲ ಎಣ್ಣೆ ಕಾಯ್ದಿತ್ತಿಲ್ಲ ನೋಡ್ಬೇಕ್ರಿ. 2 ಸ್ಪೂನ್ ಎಣ್ಣೆ ಹಾಕೋತೀನ್ರಿ ನಾನೀಗ.
2 ಸ್ಪೂನ್ ಎಣ್ಣೆ ಐತ್ರಿ. ಒಂದಿಷ್ಟ ಈರುಳ್ಳಿ ಮತ್ತ ಟೊಮೆಟೊ ಹಾಕೋಬೇಕ್ರಿ ಕರಿಬೇವದು ಒಗ್ಗರ್ನಿಗೆ. ನೋಡ್ರಿ ಇಷ್ಟೆಲ್ಲ ಕಟ್ ಮಾಡ್ಕೊಂಡೇನ್ರಿ. ಒಂದು ಉಳ್ಳಾಗಡ್ಡಿ ತೊಗೊಂಡಿದ್ದೀರಿ ಮತ್ತು ಕರಿಬೇವು ಹಾಕೇನ್ರಿ ಒಗ್ಗರ್ನಿಗೆ. ಒಂದು ಟೊಮೆಟೊ ತೊಗೊಂಡಿದ್ದೀರಿ. ಹುರುಳಿ ಕಾಳಿನ ಪಲ್ಯ ಒಂದಿಷ್ಟು ಹುಳಿ ಆಗಿದ್ರನ ಚಂದ ಅನಿಸ್ತದ್ರಿ. ಹೀಗಾಗಿ ಜಾಸ್ತಿ ಟೊಮೆಟೊ ತೊಗೊಂಡಿದ್ದೀರಿ. ಒಂದಿಷ್ಟ ಲಘುನ ಇದು ಆಗ್ಬೇಕಲ್ರಿ, ಕೆಂಪಾಗ್ಬೇಕಲ್ರಿ ಉಳ್ಳಾಗಡ್ಡಿ. ಅದಕ್ಕೆ ಸ್ವಲ್ಪ ಇದು ಹಾಕೊಂಡೇನ್ರಿ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಬೇಗ ಕೆಂಪಾಗಿಬಿಡ್ತಾವ್ರಿ, ಫ್ರೈ ಆಗಿಬಿಡ್ತಾವ ಟಮಾಟಿ ಉಳ್ಳಿಗಡ್ಡಿ. ಈಗ ಟಮಾಟಿ ಹಾಕೊಂಡೇನಿ ನೋಡ್ರಿ. ಚೆನ್ನಾಗಿ ಬೇಯಿಸ್ಬೇಕ್ರಿ. ಮೆತ್ತಗಾಗ್ಬೇಕಲ್ರಿ ಟಮಾಟಿ, ಅಲ್ಲಿ ತನಕ ಚೆನ್ನಾಗಿ ತಿರುವಾಡಿ ಬೇಯಿಸ್ಬೇಕ್ರಿ. ಅಂದ್ರೆ ಟೇಸ್ಟಿ ಆಗ್ತೈತ್ರಿ ಪಲ್ಯ ರೀ. ಒಗ್ಗರ್ನಿ ಹಾಕೋದೇ ಮೇನ್ ಇರ್ತೈತಿ ನೋಡ್ರಿ. ಈಗ ಅರಿಶಿನ ಪುಡಿ ಹಾಕ್ಕೊಂಡೇನಿ ಮತ್ತು ಒಂದಿಷ್ಟು ವೆಜಿಟೇಬಲ್ ಪಲಾವ್ ಇದು ಹಾಕ್ಕೊಂಡೇನ್ರಿ. ವೆಜಿಟೇಬಲ್ ಮಸಾಲೆ ಹಾಕ್ಕೊಂಡೇನ್ರಿ ಹುರುಳಿಕಾಳು ಪಲ್ಯಕ್ಕೆ. ಸ್ವಲ್ಪ ವೆಜಿಟೇಬಲ್ ಮಸಾಲೆ ಹಾಕಿದ್ವಿ ಅಂದ್ರೆ ಬ್ಯಾಳಿ ಪಲ್ಯಗಳು ಮತ್ತು ಕಾಳು ಪಲ್ಯಗಳಿಗೆ ಹಾಕ್ಕೊಂಡ್ವಿ ಅಂದ್ರೆ ಭಾರಿ ಟೇಸ್ಟಿಯಾಗಿರ್ತೈತ್ರಿ. ಒಂದಿಷ್ಟು ಖಾರ ಹಾಕ್ಕೊಂಡ್ಬಿಡುದ್ರಿ. ಒಗ್ಗರ್ನೆ ಒಳಗೆ ಹಾಕ್ಕೊಂಡಿವಿ ಅಂದ್ರೆ ಟೇಸ್ಟ್ ಬರ್ತೈತ್ರಿ ಪಲ್ಯ. ಹಿಂಗಾಗಿ ಒಗ್ಗರ್ನೆ ಒಳಗೆ ಹಾಕ್ಕೊಂಡೇನಿ ನೋಡ್ರಿ ನಾನು. ಈಗ ಹುರುಳಿಕಾಳು ಸೇರ್ಸ್ಕೊಂಡ್ಬಿಡೋಣ್ರಿ. ಹೋಗಿತ್ತು ನೋಡ್ರಿ. ಹಾಕಿಬಿಟ್ಟು ಅದ್ರ ಒಗ್ಗರ್ನೆ ಮಸ್ತ್ ಆಗ್ತೈತಿ ಪಲ್ಯ. ಈಗ ಕುದಿಯಾಕ ಇಟ್ಬಿಡೋಣ್ರಿ ಮುಚ್ಚಿ. ಎಲ್ಲ ಮಿಕ್ಸ್ ಮಾಡಿ ಖಾರ ಉಪ್ಪು ಅರಿಶಿನ ಪುಡಿ ವೆಜಿಟೇಬಲ್ ಮಸಾಲ ಎಲ್ಲನೂ ಹಾಕಿದ್ದಾಯ್ತು. ಈಗ ಇದನ್ನೆಲ್ಲ ತಿರುವಾಡಿ ಮಿಕ್ಸ್ ಮಾಡಿಟ್ಟು ಮುಚ್ಚಿಟ್ಬಿಡೋಣ್ರಿ. ಒಂದು 10-15 ನಿಮಿಷ ಸಣ್ಣ ಉರುಳಿ ಕುದಿಸಿದ್ವಿ ಅಂದ್ರೆ ಎಲ್ಲ ಉಪ್ಪು ಖಾರ ಎಲ್ಲ ಚಂದ ಸಮನಾಗಿ ಸೇರ್ಕೋತದ ಪಲ್ಯ. ಟೇಸ್ಟಿ ಆಗಿಬಿಡ್ತದೆ. ಚೆನ್ನಾಗಿ ಮಿಕ್ಸ್ ಮಾಡಿಟ್ಟು ಮುಚ್ಚಿಟ್ರೆ ಆಯ್ತು ರೀ. 15 ನಿಮಿಷ ಚೆನ್ನಾಗಿ ಕುದಿತೈತ್ರಿ. ಇದನ್ನ ಈ ಕಡೆ ತೆಗೆದು ಇಟ್ಕೊಂಡು ಈ ಕಡೆ ಚಪಾತಿ ಮಾಡ್ಬೇಕಂತ ಮಾಡೀನ್ರಿ. ಈ ಕಡೆ ಪಲ್ಯ ಕುದಿಯಾಕತ್ತದ. ಈಗ ಚಪಾತಿ ಮಾಡ್ಕೊಳಕ ರೆಡಿ ಮಾಡಾಕ್ತೀನಿ ನಾನು. ಅದು ಮಾಡ್ಲಿದೈತಲ್ಲ ಬರೀ ಶಾರ್ಟ್ಸ್ ಹೊಡೆದು ಅಡ್ಡಾಡಿ ಹೋಗ್ಬಂದವ್ರು ಫೋಟೋ ಅವೆಲ್ಲ ಈಚೆ ಕಡೆ ತೋರಿಸುವ. ನೀವು ಹೋಗಿದ್ರು ಹೋಗಿ ಮುಗಿದು ಹೊಟ್ಟೆ ಕಟ್ಟ ಆಡಕ್ಕೆ ನೀವು ತ್ರಾಸು. ಎಲ್ಲ ನಮ್ಮ ಮೇಲೆ ಬರ್ತಿಲ್ಲ ಅಷ್ಟೇ. ನಾನು ಮಾಡ್ತೀನಿ. ಕ್ಲೋಸ್ ಮಾಡಿದ್ರಲ್ಲ ನೀವು ಮಾಡಿದ್ರೆ ಕೆಟ್ ಮಾಡಿದ್ರೆ ಬಾಯ್ ಗೊತ್ತಿಲ್ಲ. ಅದೇ ಐತಿ ನಾನು ಹೇಳಿದ್ದು ಅದೇ ಇರುತ್ತೆ. ಅದೇ ಇರ್ತದೆ ಬೇರೆ ಅದನ್ನು ಹಾಕೋದು. ಅದಕ್ಕೆ ಚಪಾತಿ ಪಲ್ಯ ಮಾಡಾಕತ್ತೀನಿ. ಇಷ್ಟೆಲ್ಲ ಮಾಡಿಡಿದ್ರಾಗ ನಮ್ಮ ಶ್ರೀಹರಿನೂ ಬರ್ತಾನ. ಚಿನ್ನುಗ ಶ್ರೀಹರಿಗೆ ಊಟಕ್ಕೂ ಹಾಕಿ ಕೊಡ್ತೀನಿ ರೀ. ಟೈಮ್ ಅಂತರೂ ಆಗಿತ್ತು. ಈಗ ಬಂದೇ ಬಿಡ್ತಾನೆ. ಈ ಸದ್ಯ 9 ಗಂಟೆಗೆ ಬರ್ತಾನ್ರಿ ಅವ. 6 ಗಂಟೆಗೆ ಹೋದ್ನಂದ್ರೆ ಟ್ಯೂಷನ್ದಿಂದ ಚೆನ್ನಾಗಿ ಎಲ್ಲ ಕಡೆನೂ ಬೇಯಿಸ್ಕೋಬೇಕ್ರಿ. ಎತ್ತಿ ಚೆನ್ನಾಗಿ ಹಾಕಿ ಇಲ್ಲಕರ ಹಸಿ ಕಾಂತಾವ ಚಪಾತಿ ತಿನ್ನಕ್ಕೆ ಆಗೋದಿಲ್ಲ. ಚೆನ್ನಾಗಿ ಬೇಯಿಸ್ಕೋಬೇಕ್ರಿ. ರೊಟ್ಟಿ ಬುಟ್ಟಿ ಒಂದು ತೊಗೊಂಡಿದ್ದಿಲ್ರಿ, ಅದೊಂದು ರೊಟ್ಟಿ ಬುಟ್ಟಿ ತೊಗೊಂಡೆ. ಆಮೇಲೆ ಪಟಾಪಟ ಆಗ್ತಾವ್ರಿ ಚಪಾತಿ. ನಮ್ಮ ಶ್ರೀಹರಿಗಂತೂ ಚಪಾತಿನೇ ಬೇಕ್ರಿ. ಅವ್ರಿಗೆ ಪಲ್ಯ ಮಾಡಲಿ ಏನೇ ಮಾಡಲಿ ಎಲ್ಲದ್ರಾಗೂ ಚಪಾತಿನೇ ಕೇಳ್ತಾನ. ಹಿಂಗಾಗಿ ಅವಂಗ ಚಪಾತಿ ಒಂದು 4 ಲಟ್ಟಿಸಕತ್ತೀನಿ. ಸ್ವೀಟ್ ತಿತ್ತಾನ ಇಲ್ಲ ಅನ್ಕೊಂತಾನ ರೀ. ಒಂದು 5-6 ಚಪಾತಿ ಆದ್ರೆ ಸಾಕ್ರಿ. ಯಾಕೆ ಮಾದ್ಲಿನೂ ಐತಲ್ರಿ, ಭಾಳ ತಿನ್ನಾಕ ಆಗೋದಿಲ್ಲ ರೀ. ಸಂಜಿನಾಗ ಊಟನೂ ಸ್ವಲ್ಪ ಕಡಿಮೆನೇ ನಮ್ಗೆ. ಹಿಂಗಾಗಿ ಮಾದ್ಲಿ ಐತತ್ತ ಬರೋ ಒಂದು 5-6 ಅಂದ್ರೆ ಸಾಕ್ರಿ ನಮ್ಗೆ ಚಪಾತಿ. ಆದ್ರೂ ಇಷ್ಟ 5-6 ಮಾಡಿನಂದ್ರೆ ಚಪಾತಿ ರೀ. ಆಮೇಲೆ ಊಟ ಮಾಡಿದ್ಮೇಲೆ 2 ಉಳ್ದೇ ಬಿಟ್ಟು ರೀ ಅವು. ಯಾಕೆ ಮಾದ್ಲಿ ತಿಂದು ಅದನ್ನ ತಿನ್ನಾಕ ಆಗುದಿಲ್ಲಲ್ರಿ, ಹೋಗುದಿಲ್ಲ ಜಾಸ್ತಿ.
ಹಿಂಗಾಗಿ 5-6 ಚಪಾತಿ ಆದ್ರೂ ಮತ್ತೆ 2 ಚಪಾತಿ ಉಳ್ದೇ ಬಿಟ್ಟು ರೀ. ನೋಡ್ರಿ ಎಷ್ಟ್ ಚಂದ ಉಬ್ಬಿ ಬರಾಕತ್ತಾವ ಚಪಾತಿ, ಮತ್ತ ಭಾರಿ ಆಗ್ತಾವ್ರಿ ಇವು ಚಪಾತಿ. ನಿಮ್ಗೆ ಇಷ್ಟ ಆದ್ವು ಏನಿಲ್ಲ ಹೇಳ್ರಿ. ಆಯ್ತು ನೋಡ್ರಿ ನಮ್ಮ ಅಡಿಗೆ. ಈಗ ಶ್ರೀಹರಿಗೆ ಚಿನ್ನುಗ ಮಾದ್ಲಿ ಮತ್ತ ಹುರುಳಿ ಕಾಳಿನ ರಸಪಲ್ಲೆ ಚಪಾತಿ ಹಾಕಿ ಕೊಡ್ತೇನ್ರಿ. ಹಾಕಿ ಕೊಟ್ಮೇಲೆ ನಮ್ಮ ಮನೆಯವ್ರು ಹೊರಗೆ ಹೋಗ್ಯಾರ, ಅವ್ರಿಗೆ ಅಮ್ಮ ಅಂದ ಬಂದ್ಮೇಲೆ ಅವ್ರಿಗೆ ಹಾಕಿ ಕೊಡ್ತೀನಿ. ನಾನು ಊಟ ಮಾಡ್ತೀನಂತ್ರಿ. ಈಗ ರಾಜುಗ ಮೊದಲ ಊಟಕ್ಕೆ ಹಾಕಿ ಕೊಡ್ತೀನಿ, ಚಿನ್ನುಗ ಆಮೇಲೆ ಹಾಕಿ ಕೊಡ್ತೀನಿ ಊಟಕ್ಕೆ. ನೋಡ್ರಿ ಎಷ್ಟು ಚಂದ ಆಗೈತಿ ನೋಡ್ರಿ ಮೆತ್ತಗ ಮಾದ್ಲಿ. ಒಮ್ಮೆ ಹಿಂಗ ಮಾಡ್ಕೊಂತೀನ್ರಿ. ನಿಮ್ಗ ರೆಸಿಪಿ ಇದು ಗೊತ್ತಾಗಿಲ್ಲ ತಂದ್ರೆ ಮಾದ್ಲಿದೊಂದು ರೆಸಿಪಿ ಅಪ್ಲೋಡ್ ಮಾಡ್ತೀನಿ, ಅಲ್ಲಿ ಹೋಗಿ ನೋಡ್ರಿ ನಿಮ್ಗ ಗೊತ್ತಾಗ್ತೈತಿ. ಎಲ್ಲಾ ಒಂದೇ ತರ ಸ್ವೀಟ್ ತಿಂದ ಬ್ಯಾಸರಾಗಿತ್ತಂದ್ರ ಒಮ್ಮೆ ಹಿಂಗ್ ಮಾದ್ಲಿ ಮಾಡ್ಕೊಂಡ್ ತಿಂದ್ರಂದ್ರ ಮಸ್ತ್ ಆಗ್ತೈತ್ರಿ. ಮಾಡುದ್ರಂತ ಒಮ್ಮೆ ಮಾಡಿದ್ರಂದ್ರ ನಿಮ್ ಸ್ವೀಟ್ ರೆಸಿಪಿಗೆ ನಿಮ್ ಫ್ಯಾನ್ ಅಂತೂ ಆಗೇ ಆಗ್ತಾರ ನಿಮ್ ಮನ್ಯಾಗಿನ ಮಂದಿ. ನೋಡ್ರಿ ಹುರುಳಿ ಕಾಳಿನ ರಸಪಲ್ಲೆ 2 ಚಪಾತಿ ಹಾಕಿ ಕೊಡ್ತೇನ್ರಿ ಶ್ರೀಹರಿಗೆ. ಬರ್ರಿ ನೀವು ಊಟಕ್ಕ ನಮ್ಮ ಮನೆಗೆ ಲಘು ಲಘುನ. ಮತ್ತ ನೀವ್ ಯಾರೇ ನಮ್ಮ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬರ್ ಆಗ್ರಿ, ಮತ್ತ ಕಮೆಂಟ್ ಮಾಡ್ರಿ, ಮತ್ತ ಲೈಕ್ ಮಾಡ್ರಿ, ಮತ್ತ ಸ್ಕಿಪ್ ಮಾಡಲ್ದ ಪೂರ್ತಿ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ ದಯವಿಟ್ಟು. ನಮ್ಮ ಪ್ರಯತ್ನಕ್ಕ ಒಂದು ಪ್ರತಿಫಲ ಅನ್ನೋದು ಬೇಕಲ್ರಿ, ಹಿಂಗಾಗಿ ಪೂರ್ತಿಯಾಗಿ ವಿಡಿಯೋ ನೋಡ್ರಿ. ಮತ್ತ ಅರ್ಧಂಬರ್ಧ ನೋಡಿದ್ರ ನಿಮ್ಗ ನಾವ್ ಏನೇನ್ ಮಾಡಿವಿ ಅಂತ ಹೇಳಿ ನಿಮ್ಗೆ ಗೊತ್ತೇ ಆಗುದಿಲ್ಲ. ಅದ್ರ ಸಲುವಾಗಿ ಪೂರ್ತಿಯಾಗಿ ನೋಡ್ರಿ ವಿಡಿಯೋ. ಮತ್ರಿ ಈಗ ಚಿನ್ನುಗೂ ಊಟಕ್ಕೆ ಹಾಕಿ ಕೊಡ್ತೀನ್ರಿ. ಇಬ್ರಿಗೆ ಊಟಕ್ಕೆ ಹಾಕಿ ಕೊಟ್ಟು ಆಮೇಲೆ ನಮ್ಮ ಮನೆಯವರು ಊಟ ಬಂದ್ಮೇಲೆ ಊಟಕ್ಕೆ ಹಾಕಿ ಕೊಡ್ತೀನಿ. ಈಗ ಚಿನ್ನು ರಾಜು ಊಟ ಮಾಡಕತ್ತಾರೆ, ಹಾಕಿ ಕೊಡ್ತೀನಿ ಇಬ್ರಿಗೆ ಊಟಕ್ಕ. ಧನ್ಯವಾದಗಳು ರೀ ನಿಮ್ಗ. ಮತ್ತ ಒಳ್ಳೆ ವಿಡಿಯೋ ಒಳಗ ಮತ್ತ ನಾನು ನಿಮಗ್ ಸಿಗ್ತೀನಿ. ಮತ್ತ ಇನ್ನೂ ಚಲೋ ಚಲೋ ವಿಡಿಯೋ ಬರ್ಬೇಕಂದ್ರ ನಿಮ್ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಬೇಕೇ ಬೇಕ್ರಿ. ಧನ್ಯವಾದಗಳು. ಸಿಗ್ತೀನಿ ನಾನ್ ನಿಮ್ಗ. ಬಾಯ್.